ಬೆಂಗಳೂರು ಗ್ರಾಮಾಂತರ ಚುನಾವಣೆ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ.ಕೆ. ಸುರೇಶ್ ಅಂತ ಕಾಣ್ತಾ ಇದ್ರು. ರಾಜಕೀಯ ಗೊತ್ತಿರೋರಿಗೆ ಇದು ಕನಕಪುರ ವರ್ಸಸ್ ಚನ್ನಪಟ್ಟಣ ಚುನಾವಣೆ ಇದ್ದಂಗಿದೆ. ಕನಕಪುರದ ಡಿ.ಕೆ. ಬ್ರದರ್ಸ್, ಚನ್ನಪಟ್ಟಣದ ಹಾಲಿ ಶಾಸಕ ಕುಮಾರಸ್ವಾಮಿ, ಮಾಜಿ ಶಾಸಕ ಸಿ.ಪಿ. ಯೋಗೇಶ್ವರ್ ಕುಮಾರಸ್ವಾಮಿ ಈಗ ಜೋಡೆತ್ಗಳಾಗ್ಬಿಟ್ಟಿದ್ದಾರೆ. ಸೊ ಇದು ಕನಕಪುರ ವರ್ಸಸ್ ಚನ್ನಪಟ್ಟಣ ಚುನಾವಣೆ. ಯಾಕೆಂತಂದ್ರೆ ಇಲ್ಲಿ ಫಲಿತಾಂಶವನ್ನು ನಿರ್ಧರಿಸೋದು ಕಳೆದ ಇಂದಿನ ಚುನಾವಣೆಗಳಲ್ಲಿ ಬಹುತೇಕ ಡಿ.ಕೆ. ಸುರೇಶ್ ಅವರ ಗೆಲುವಿಗೆ ಕಾರಣ ಆಗಿರ್ತಕ್ಕಂಥದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಕನಕಪುರದ ಜೊತೆ ಚನ್ನಪಟ್ಟಣ ಕೂಡ ಡಿ.ಕೆ. ಸುರೇಶ್ ಅವರಿಗೆ ದೊಡ್ಡ ಮಟ್ಟಿಗಿನ ಮತವನ್ನು ಕೊಡ್ತಾ ಇತ್ತು. ಆ ದಿಸೆಯಲ್ಲಿ ಅವರು ದೊಡ್ಡ ಗೆಲುವನ್ನು ಸಾಧಿಸ್ತಾ ಇದ್ರು. ಹಾಗಾದರೆ ಏನೇನು ಲೆಕ್ಕಾಚಾರ ಇದೆ, ಏನೇನು ನಡೀತಿದೆ ಅನ್ನೋ ವಿಷಯವನ್ನು ಹೇಳ್ತೀನಿ. ಚನ್ನಪಟ್ಟಣ ಮತ್ತು ಕನಕಪುರ ಎರಡೂ ಕ್ಷೇತ್ರಗಳ ಲೆಕ್ಕಾಚಾರವನ್ನು ನಾನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇನೆ. ಮೊದಲನೇದಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ನಾವು ತೆಗೆದುಕೊಳ್ಳುವುದೇ ಆದರೆ ಡಿ.ಕೆ. ಸುರೇಶ್ 2013 ಬೈ ಎಲೆಕ್ಷನ್ ಬಂದಿರೋದು ರಾಜಕೀಯಕ್ಕೆ. ಬಟ್ 2009 ಕುಮಾರಸ್ವಾಮಿ ಕೂಡ ಕಂಟೆಸ್ಟ್ ಮಾಡಿ MP ಆಗಿದ್ರು. ಯೋಗೇಶ್ವರ್ ಕಂಟೆಸ್ಟ್ ಮಾಡಿ ಸೋತಿದ್ರು ಗ್ರಾಮಾಂತರ ಲೋಕಸಭೆಯಲ್ಲಿ. 2009ರಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 67,000 ಮತ ಪಡೆದರೆ ಯೋಗೇಶ್ವರ್ 47,000 ಮತ ಪಡಿತಾರೆ. ತೇಜಸ್ವಿನಿ ಗೌಡ 12,000 ಮತವನ್ನು ಪಡಿತಾರೆ. 2013 ಚುನಾವಣೆ ಬಂದಾಗ ಯೋಗೇಶ್ವರ್ 80,000 ಮತ ಪಡೆದು ಗೆದ್ದರೆ ಅನಿತಾ ಕುಮಾರಸ್ವಾಮಿ 73,000 ಮತ ಪಡೆದು ಸೋಲ್ತಾರೆ. ಅವರು ಸಮಾಜವಾದಿ ಪಕ್ಷದಿಂದ ಯೋಗೇಶ್ವರ್ ಅವತ್ತು MLA ಆಗ್ತಾರೆ. ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡದೆ ಅವ್ರನ್ನ ಯಾಮಾರಿಸ್ತಾರೆ. ಸಾದತ್ ಅಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ 8,000 ಮತ ಪಡಿತಾರೆ. ಬಟ್ 2014 ಲೋಕಸಭೆ ಚುನಾವಣೆಯಲ್ಲಿ ಅವತ್ತು ಡಿ.ಕೆ. ಸುರೇಶ್ ಪರವಾಗಿ ಯೋಗೇಶ್ವರ್ ಚುನಾವಣೆ ಮಾಡ್ತಾರೆ. ಸಮಾಜವಾದಿ ಪಕ್ಷದ MLA ಆಗಿದ್ರು, ಅವರಿಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಅವರು ವಂಚಿಸಿದ್ರು. ಅವತ್ತು ಡಿ.ಕೆ. ಸುರೇಶ್ ಪರವಾಗಿ ಯೋಗೇಶ್ವರ್ ಚುನಾವಣೆ ಮಾಡ್ತಾರೆ. ಅವತ್ತು ಡಿ.ಕೆ. ಸುರೇಶ್ 2014 ಪಾರ್ಲಿಮೆಂಟ್ರಿಯಲ್ಲಿ 81,000 ಮತ ಪಡೆದರೆ JDSನ ಪ್ರಭಾಕರ್ ರೆಡ್ಡಿ 54,000 ಮತ ಪಡಿತಾರೆ. BJP ಮುನ್ರಾಜುಗೌಡ 17,000 ಮತವನ್ನು ಪಡಿತಾರೆ. ಇನ್ 2018 ಎಲೆಕ್ಷನ್ ಕುಮಾರಸ್ವಾಮಿ 87,000 ಮತ ಪಡಿತಾರೆ. ಯೋಗೇಶ್ವರ್ 66,000 ಮತ ಪಡಿತಾರೆ. ಕಾಂಗ್ರೆಸ್ನ HM ರೇವಣ್ಣ 30,000 ಮತ ಪಡಿತಾರೆ. ಅವತ್ತು HM ರೇವಣ್ಣ ಕಂಟೆಸ್ಟ್ ಮಾಡದೆ ಹೋಗಿದ್ರೆ ಯೋಗೇಶ್ವರ್ 2018ರಲ್ಲಿ ಗೆದ್ದಿರೋರು. ಯಾಕೆಂದರೆ ಮುಸಲ್ಮಾನರು ಪ್ಲಸ್ ಕುರುಬ ಸಮುದಾಯ ರೇವಣ್ಣ ಮತವನ್ನು ಎಳಿತಾರೆ. ಆಗ ಕುಮಾರಸ್ವಾಮಿ ಗೆಲುವಿಗೆ ಅನುಕೂಲ ಆಗಿರುತ್ತೆ. ಅವತ್ತು 2019 ಡಿ.ಕೆ. ಸುರೇಶ್ 98,000 ಮತವನ್ನು ಪಡೆದರೆ BJP ಅಶ್ವಥ್ ನಾರಾಯಣ್ 61,000 ಮತವನ್ನು ಪಡಿತಾರೆ. ಅವತ್ತು ಡಿ.ಕೆ. ಸುರೇಶ್ ಅವರಿಗೆ ಕೈ ಹಿಡಿದಿದ್ದು JDS ಮತಗಳು. ಯಾಕೆಂದರೆ JDS ಕಾಂಗ್ರೆಸ್ ಮೈತ್ರಿ ಆಗಿರುತ್ತೆ. 98,000 ಮತಗಳನ್ನ ಡಿ.ಕೆ. ಸುರೇಶ್ ಪಡಿತಾರೆ. ಆಗಲೇ ಪ್ರೀವಿಯಸ್ 2014 ಡಿ.ಕೆ. ಸುರೇಶ್ ಬಿದ್ದಂಥ ಮತ 81,000. ಅವತ್ತು ಡಿ.ಕೆ. ಸುರೇಶ್ ಅವ್ರ ಜೊತೆ ಇದ್ದಿದ್ದು ಸಿ.ಪಿ. ಯೋಗೇಶ್ವರ್. 2019ರಲ್ಲಿ ಡಿ.ಕೆ. ಸುರೇಶ್ ಜೊತೆ ಇದ್ದಿದ್ದು ಕುಮಾರಸ್ವಾಮಿ ಅವರು. ಈ ಕಾರಣಕ್ಕಾಗಿ ಈ ಸನ್ನಿವೇಶ ಹೇಗಿದೆ ಅಂದರೆ ಈಗ ಚನ್ನಪಟ್ಟಣ ಅಂದರೆ ಕನಕಪುರದಲ್ಲಿ ಪಡೆಯುವಂಥ ಲೀಡನ್ನು ಚನ್ನಪಟ್ಟಣ ಡೌನ್ ಮಾಡುತ್ತೆ. ಅಷ್ಟೇ ಲೀಡ್ ಅಲ್ಲಿ ಕನಕಪುರದಲ್ಲಿ ಡಿ.ಕೆ. ಸುರೇಶ್ ಲೀಡ್ ಬಂದರೆ ಚನ್ನಪಟ್ಟಣದಲ್ಲಿ ಅಷ್ಟೇ ಪ್ರಮಾಣದ ಲೀಡ್ ಡಾಕ್ಟರ್ ಮಂಜುನಾಥ್ ಬರುತ್ತೆ ಅನ್ನೋ ಚರ್ಚೆಗಳಲ್ಲಿ ಇವರಿದ್ದಾರೆ. ಮತ್ತು ಎರಡನೇದೇನು ಅಂದರೆ ನಾನು ನಿಮಗಿನ್ನೊಂದು ಕನಕಪುರದ ಬಗ್ಗೆನೂ ಕೂಡ ನಾನು ನಿಮಗೆ ವಿವರಣೆ ಕೊಡ್ತೀನಿ. ಯಾಕಂದರೆ ಕನಕಪುರ ಬಗ್ಗೆ ಹೇಳಲೇಬೇಕು. ಕನಕಪುರದಲ್ಲಿ ವೋಟ್ ಲೆಕ್ಕಾಚಾರಗಳೇನಾಗಿದೆ ಅಂತ ನೋಡೋದಾದರೆ ಕನಕಪುರದಲ್ಲಿ ಇದುವರೆಗಿನ ಚುನಾವಣೆ 2013 ಚುನಾವಣೆ 9 ಚುನಾವಣೆ ಅಂತ ತಗೊಂಡ್ರು ಕೂಡ 2009 ಕುಮಾರಸ್ವಾಮಿ ಲೋಕಸಭೆ ಸ್ಪರ್ಧೆ ಮಾಡಿದಾಗ 57,000 ಜನ JDS ಕೋಟ್ ಹಾಕಿದ್ರು. ತೇಜಸ್ವಿನಿ ಗೌಡಗೆ 39,000, BJP ಯೋಗೇಶ್ವರ್ಗೆ 18,000 ವೋಟ್ ಹಾಕಿದ್ರು. ಅವತ್ತು 2014 ಲೋಕಸಭೆ ವಿಚಾರಕ್ಕೆ ಬಂದಾಗ ಡಿ.ಕೆ. ಸುರೇಶ್ ಅವರಿಗೆ 1,10,000 ಮತ ಬಿದ್ದಿತ್ತು. JDS ಪ್ರಭಾಕರ್ ರೆಡ್ಡಿಗೆ 18,000, ಮುನ್ರಾಜುಗೌಡರಿಗೆ 11,000 ಮತ ಬಿದ್ದಿತ್ತು. 2019 ಲೋಕಸಭೆ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ಗೆ 1,40,000 ಬಿಕಾಸ್ ಆಫ್ JDS ಪ್ಲಸ್ ಕಾಂಗ್ರೆಸ್. BJP ಅಶ್ವಥ್ ನಾರಾಯಣ ಗೌಡಗೆ 32,000 ಮತ ಬಂದಿತ್ತು. ಮೊನ್ನೆ ಚುನಾವಣೆ 1,43,000 ಡಿ.ಕೆ. ಶಿವಕುಮಾರ್, 20,000 JDSನ ನಾಗರಾಜ್, 3ನೇ ಪ್ಲೇಸ್ ಆರ್ ಅಶೋಕ್ 19,700 ವೋಟು. ಸೊ JDS ಹಾಗೆ BJPಯನ್ನು ಕೂಡ್ಕೊಂಡ್ರೆ ಮತ್ತು ಇತರ ಮತಗಳನ್ನ ಸೇರಿಸ್ಕೊಂಡ್ರೆ 45,000-47,000 ಮತ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ಬಿದ್ದಿತ್ತು. ಈಗ ಸಹಜವಾಗಿ ಲೀಡು 1,43,000 ಡಿ.ಕೆ. ಶಿವಕುಮಾರ್, 2ನೇ ಪ್ಲೇಸ್ 20,000 ಇರೋ ಕಾರಣ 1,22,000 ಚಿಲ್ಲರೆ ಲೀಡನ್ನು ಡಿ.ಕೆ. ಶಿವಕುಮಾರ್ ಪಡ್ಕೊಂಡಿದ್ರು. ಬಟ್ ಡಿ.ಕೆ. ಶಿವಕುಮಾರ್ ವಿರುದ್ಧ ಮತಗಳು ಒಂದಾದಾಗ ಅದು ಲೀಡ್ 97,000 ಆಗುತ್ತೆ. ಹೀಗಾಗಿ ಚನ್ನಪಟ್ಟಣ ಕನಕಪುರದಲ್ಲಿ ಡಿ.ಕೆ. ಸುರೇಶ್ ಅವ್ರಿಗೆ ಅವರ ಕಾನ್ಫಿಡೆನ್ಸ್ ಡಾಕ್ಟರ್ 60,000 ವೋಟ್ ಪಡಿತಾರೆ, 60,000-70,000 ಅನ್ನೋದು JDS BJPಗೆ ಲೆಕ್ಕಾಚಾರ. ಬಟ್ ನಾವಿಲ್ಲಿ ಮತ ಗಳಿಕೆಯ ಪ್ರಮಾಣ ನೋಡಿದ್ರೆ ಹೌದು JDS BJP ಸೇರಿ 40 ಅದರ್ಸ್ ಸೇರಿ 47,000 ವೋಟ್ ಇದೆ. ಬಟ್ ಡಾಕ್ಟರ್ ಮಂಜುನಾಥ್ MP ಅನ್ನೋ ಕಾರಣಕ್ಕೆ ಇವೆಲ್ಲ ಕಾರಣಕ್ಕೆ ಒಂದು 60,000 ಡಾಕ್ಟರ್ ಮಂಜುನಾಥ್ ಮತ ಪಡಿಬೋದು. 60,000 ಮತವನ್ನು ಅವರು ಪಡೆದ್ರೆ 1,90,000 ವೋಟಿಂಗಲ್ಲಿ 60,000 ವೋಟು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬಂದರೆ ಇನ್ನು 1,30,000
ಸಹಜವಾಗಿ ಡಿ ಕೆ ಸುರೇಶ್ ಅವ್ರಿಗಾಗತ್ತೆ. ಆಗ 60,000 ಮತ್ತೆ ಮೈನಸ್ ಮಾಡಿದ್ರೆ ಲೀಡ್ 70,000 ಡಿ ಕೆ ಸುರೇಶ್ ಅವ್ರಿಗೆ ಕನಕಪುರದಲ್ಲಾಗುತ್ತೆ ಅಂತ. ಅಟ್ ದಿ ಸೇಮ್ ಟೈಮ್ ನಾವು ಈ ಕಡೆ ಬಂದು ನೋಡಿದಾಗ, ಎಲ್ಲಿ ಚನ್ನಪಟ್ಟಣಕ್ಕೆ ಬಂದು ನೋಡಿದಾಗ ಡಿ ಕೆ ಸುರೇಶ್ ಲೀಡನ್ನು, ಅಂದರೆ ಕಾಂಗ್ರೆಸ್ನ ಒಂದು 15,000 ಮತ, ಜೊತೆಗೆ ಮುಸಲ್ಮಾನರ ಒಂದು 25,000 ಮತ, ಅದು ಎರಡೂ ಸೇರಿದ್ರೆ 40,000 ಆಗುತ್ತೆ. ಒಂದು 20,000 30,000 ಅಡಿಷನಲ್ಗೆ ಸೇರಿದ್ರೆ 70,000 ಮತವನ್ನು ಪಡಿತಾರೆ ಅನ್ನೋ ಲೆಕ್ಕಾಚಾರ. ಡಿ ಕೆ ಸುರೇಶ್ 60,000 ಮತವನ್ನು ಪಡಿತಾರೆ ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಬಿ ಜೆ ಪಿಯವರು 50,000 ದಾಟಲ್ಲ ಅಂತ ಹೇಳ್ತಾರೆ ಜೆ ಡಿ ಎಸ್ ಅವರು. ಬಟ್ 60,000 ಗೇನ್ ಮಾಡ್ಕೋತಾರೆ ಡಿ ಕೆ ಸುರೇಶ್ ಅವರು ಅಂತ ಲೆಕ್ಕಾಚಾರಗಳಿದೆ. ಬಟ್ ಅಲ್ಲೂ 1,90,000 ಆಗುತ್ತೆ ಅಂತ ಇಟ್ಕೊಂಡ್ರು. 1,90,000ದಲ್ಲಿ 70,000 ಕಳೆದಾಗ 1,20,000 ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಸೇರಿ 120 ಮತ್ತೆ ನೀವು 70 ಮೈನಸ್ ಮಾಡಿದಾಗ 50,000ರಿಂದ 60,000 ಸಹಜವಾಗಿ ಡಾಕ್ಟ್ರಿಗೆ ಲೀಡ್ ಆಗುತ್ತೆ ಅನ್ನೋ ಚರ್ಚೆಗಳಿದೆ. ಬಟ್ ಇದು ಕನಕಪುರ ವರ್ಸಸ್ ಚನ್ನಪಟ್ಟಣ ಚುನಾವಣೆ. ಕನಕಪುರದ ಲೀಡನ್ನು ನಾವು ಚನ್ನಪಟ್ಟಣದಲ್ಲಿ, ಕನಕಪುರದಲ್ಲಿ ಡಿ ಕೆ ಸುರೇಶ್ ಲೀಡ್ ಪಡಿತಾರೆ, ಅಷ್ಟೇ ಲೀಡನ್ನು ನಾವು ಚನ್ನಪಟ್ಟಣದಲ್ಲಿ ಡಾಕ್ಟರ್ ಲೀಡ್ ಕೊಡ್ತೀವಿ ಅನ್ನೋದು ಜೆ ಡಿ ಎಸ್ ಬಿ ಜೆ ಪಿಗರ ಲೆಕ್ಕಾಚಾರ. ಬಟ್ ಬೆಂಗಳೂರು ಗ್ರಾಮಾಂತರ ಗದ್ದಿಗೆ ಗುದ್ದಾಟ, ಆ ಫಲಿತಾಂಶದ ಏರುಪೇರನ್ನು ಈ ಬಾರಿ ನಿರ್ಧಾರ ಮಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಇದುವರೆಗೂ ಲೋಕಸಭೆ ಚುನಾವಣೆಯಲ್ಲಿ ಆಗಲಿ ನಾನು ನಿಮಗೆ ಬ್ರೀಫ್ ಮಾಡಿದೆ. ಚನ್ನಪಟ್ಟಣದ ಜನ 2014ರಲ್ಲಿ ಯೋಗೇಶ್ವರ್ ಬೆನ್ನಿಗೆ ನಿಂತರು ಡಿ ಕೆ ಸುರೇಶ್ಗೆ, ಅವತ್ತೊಂದು 80,000 ಓಟ್ ಆಯಿತು. ಮತ್ತು 2019ರಲ್ಲಿ ಡಿ ಕೆ ಸುರೇಶ್ ಅವರಿಗೆ ಕುಮಾರಸ್ವಾಮಿ ಅವರು ಬೆನ್ನಿಗೆ ನಿಂತರು. ಆದರೆ ಇವತ್ತು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಡಿ ಕೆ ಸುರೇಶ್ ವಿರುದ್ಧವಾಗಿ ನಿಂತಿದ್ದಾರೆ. ಸೊ ಈ ಕಾರಣಕ್ಕೆ ಲೀಡಲ್ಲಿ ಬಿ ಜೆ ಪಿಗೆ ಆಗಬಹುದು ಅನ್ನೋದು ಸಹಜ ಲೆಕ್ಕಾಚಾರ. ತಾವೇನು ಹೇಳ್ತೀರಿ? ಕನಕಪುರ ವರ್ಸಸ್ ಚನ್ನಪಟ್ಟಣ ಈ ಒಂದು ಒಳಗಿನ ಚುನಾವಣೆ, ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ? ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರ ಅಥವಾ ಬಿ ಜೆ ಪಿಯ ಡಾಕ್ಟರ್ ಮಂಜುನಾಥ್ ಅವರ? ತಮ್ಮ ಒಪಿನಿಯನ್ ಏನು ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.